ಹಾಯ್ ಎಲ್ಲೋ ನಮಸ್ಕಾರ. ಇವತ್ತು ಒಂದು ಹೊಸ IPOನ ರಿವ್ಯೂ ಮಾಡ್ತಾ ಇದ್ದೀವಿ. ಇದನ್ನು ಯಾಕಪ್ಪ ಈಗ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ, ನಿಮಗೆ ಡೇಟು ಅನೌನ್ಸ್ ಆಗಿದೆ 18 ಡಿಸೆಂಬರ್ಗೆ ನಿಮಗೆ IPO ನೀವು ಸಬ್ಸ್ಕ್ರೈಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇವ್ರದ್ದು ನೋಡೋದಾದರೆ ಟೋಟಲ್ ವಾಲ್ಯೂಮ್ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ ಅಂದರೆ 960 ಕೋಟಿಗೆ ಟೋಟಲ್ ವಾಲ್ಯೂಮು IPO ತರ್ತಾ ಇರೋದು. 2.61 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. 2.6 crore ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಇದು ಅಗ್ರಿಗೇಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ಲಿಸ್ಟೆಡ್ ಪ್ರೈಸು ಅಥವಾ ಪರ್ಟಿಕ್ಯುಲರ್ ಆಗಿ ಪ್ರೈಸ್ ನೋಡೋದಾದರೆ ನಿಮ್ಮ ರೇಂಜು 80 ರುಪೀಸಲ್ಲಿ ನಿಮಗೆ ಸಿಗುತ್ತೆ. ಅದಾದಮೇಲೆ ನೀವು ಟೋಟಲ್ ಗೈನು ಏನಕ್ಕೆ ತೊಗೊಬೋದು ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ 20-25% ವೆನ್ ಇಟ್ ಈಸ್ ಲಿಸ್ಟೆಡ್ ನೀವು ತೊಗೊಬೋದು. ಬ್ರ್ಯಾಂಡಿಂಗ್ ಅಥವಾ ನಿಮಗೆ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂದರೆ 277ಇಂದ 291ವರೆಗೂ ಲಿಸ್ಟ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಈಗ ನೋಡೋದಾದರೆ ಮಿನಿಮಮ್ ಲಾಟ್ ಅಂತ ಮೇಂಟೈನ್ ಮಾಡಿದ್ದಾರೆ. ಮಿನಿಮಮ್ ಲಾಟ್ ನೀವು ಒಂದು ಲಾಟಲ್ಲಿ 51 ಶೇರ್ಸ್ ಇರುತ್ತೆ, ಅದನ್ನು ತೊಗೊಳ್ಳೇಬೇಕಾಗುತ್ತೆ. ಆ 51 ಶೇರ್ಸ್ ತೊಗೊಳ್ಳೋಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 15,000 ಖರ್ಚು ಮಾಡಬೇಕಾಗುತ್ತೆ. ಇದು ವರ್ತ ಅಂದರೆ ಡೆಫಿನೆಟ್ಲಿ ವರ್ತ್ ಆಗಿರುತ್ತೆ. ಯಾಕೆ ಅಂದರೆ ನಿಮಗೆ ನೀವು 277ಕ್ಕೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಅದು ನಿಮಗೆ 500ಗೆ ಲಿಸ್ಟ್ ಆಗುವ ಚಾನ್ಸಸ್ ಇದೆ. ಲಿಸ್ಟ್ ಆಗೋದು ಯಾವಾಗ ಅಂದರೆ 26 ಡಿಸೆಂಬರ್ಗೆ ಲಿಸ್ಟ್ ಆಗುತ್ತೆ. BSE ಲಿಸ್ಟ್ ಆಗುತ್ತೆ ಅಥವಾ NSE ಲಿಸ್ಟ್ ಆಗುತ್ತೆ. ನೀವೇನ ಅದ್ರ ಎಂಪ್ಲಾಯಿ ಆಗಿದ್ದರೆ ಅಥವಾ ಪರ್ಟಿಕ್ಯುಲರ್ ಮುತ್ತೂಟ್ ಫೈನಾನ್ಸ್ ಎಂಪ್ಲಾಯಿ ಆಗಿದ್ದರೆ ನಿಮಗೆ ಡಿಸ್ಕೌಂಟೆಡ್ ಪ್ರೈಸು ರೈಟ್ಸ್ ಇಶ್ಯೂ ಅಥವಾ ಬೋನಸ್ ಇಶ್ಯೂ ಅಲ್ಲಿ ನಿಮಗೆ 14 ರೂಪಾಯಿ ಕಮ್ಮಿ ಬೀಳುತ್ತೆ ಒಂದು ಪರ್ ಶೇರ್ಗೆ. ಅದಾದಮೇಲೆ ನೆಕ್ಸ್ಟು ಹೋಲ್ಡಿಂಗ್ ನೋಡೋದಾದರೆ ತುಂಬ ಚೆನ್ನಾಗಿ ಹೋಲ್ಡಿಂಗ್ ಇದೆ. ಅದಾದಮೇಲೆ IPO ಸ್ಟಾರ್ಟ್ ಆಗೋದು ಡಿಸೆಂಬರ್ 18ಕ್ಕೆ, ಕ್ಲೋಸ್ ಆಗೋದು ಡಿಸೆಂಬರ್ 20ಕ್ಕೆ, ಅಲಾಟ್ಮೆಂಟ್ ಆಗೋದು ಡಿಸೆಂಬರ್ 21ಕ್ಕೆ. ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಇಲ್ಲ ಇಲ್ಲಿ. ಯಾರ್ಯಾರು ನೀವು ಅಪ್ಲೈ ಮಾಡ್ತೀರೋ ಅದ್ರ ಬೇಸಿಸ್ ಮೇಲೆ ಅಲಾಟ್ ಮಾಡ್ತಾರೆ. ಇದಕ್ಕೋಸ್ಕರ ನೀವು ಕ್ವಿಕ್ಕಾಗಿ ಫಂಡನ್ನು ರೈಸ್ ಮಾಡ್ಕೊಳ್ಳಿ. ಯಾರನ್ನು ಇನ್ವೆಸ್ಟ್ ಮಾಡೋದಿದೆ ಸಜೆಷನ್ ಇನ್ವೆಸ್ಟ್ ಮಾಡಿ. ಈಗ ನೋಡೋದಾದರೆ ರಿಟೈಲು ಮಿನಿಮಮ್ 1 ಲಾಟು ಮ್ಯಾಕ್ಸಿಮಮ್ 13 ಲಾಟ್ವರೆಗೂ ಮಾತ್ರ ನಿಮಗೆ ಅಲಾಟ್ ಮಾಡ್ತಾರೆ. ಇದು ನೀವು ಪ್ರೈಸಿಂಗ್ ರೇಂಜು ನೋಡ್ಕೊಳ್ಳಿ. ಈ ರೇಂಜನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನೂ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಹಿಟ್ ಮಾಡಿ. ಇದೇ ಥರ ಫ್ರೆಶ್ IPO ಬರ್ತಾ ಇರುತ್ತೆ, ಅದನ್ನು ರಿವ್ಯೂ ಮಾಡ್ತಾ ಇರ್ತೀವಿ. ಧನ್ಯವಾದಗಳು ವಿಡಿಯೋ ನೋಡಿ.